ಜೊತೆ ಭರತ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅದರ ಪರಿಣಾಮ ಇವತ್ತು ಅವರಿಗೆ ಧೈರ್ಯ ಜಾಸ್ತಿ ಆಗಿದೆ. ಹಾಗಾಗಿ ಇವತ್ತು ಎಲ್ಲ ಕಾರಣದಿಂದ ಸುಹಾಸನ ಹತ್ಯೆ ಆಗಿದೆ. ನಿರಂತರವಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಮುಖ್ಯಮಂತ್ರಿಗಳು, ಗೃಹ ಇಲಾಖೆ ಕಳೆದ 2 ವರ್ಷಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ತಪ್ಪಿತಸ್ಥರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯ ಹತ್ಯೆಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಹಿಂದೂಗಳ ಹತ್ಯೆ ಮಾಡತಕ್ಕಂಥ, ಹಿಂದೂ ಕಾರ್ಯಕರ್ತರನ್ನ ಬೆಂತಾಕತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ತತ್ಕ್ಷಣ ಈ ಘಟನೆ ಇವತ್ತು ಈ ರೀತಿಯ ಯಾವ ರೀತಿಯಲ್ಲಿ ತಂಡವಾಗಿ ಬಂದು ಒಬ್ಬ ವ್ಯಕ್ತಿಯನ್ನ ಗುರುತಿಸಿ ಅವನ ಹಿಂದೆ ಬಿದ್ದು ಹತ್ಯೆ ಮಾಡತಕ್ಕಂಥ ಘಟನೆ ಈ ರೀತಿಯಲ್ಲಿ ಮೊದಲ ಬಾರಿಗೆ ಆಗಿದೆ ಈ ಜಿಲ್ಲೆಯಲ್ಲಿ. ಆದರೆ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. ಹಾಗಾಗಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ, ಗೃಹ ಇಲಾಖೆಯ ವೈಫಲ್ಯಗಳು ಎದ್ದು ಕಾಣ್ತವೆ. ನಾನು ತಕ್ಷಣ ಆಗ್ರಹವನ್ನು ಮಾಡ್ತೇನೆ, ಸರ್ಕಾರ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನು ಬಂಧಿಸಬೇಕು, ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಒಂದು. ಎರಡನೇದು, ಏನು ಇವತ್ತು ಹತ್ಯೆ ಆಗಿದೆ ಅವನ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನೋಡಿ, ಈ ರೀತಿಯ ಘಟನೆಗಳು ನಿರಂತರವಾಗಿ ನಡಿಬೇಕಿದೆ. ಅಲ್ಲೇ ಎದ್ದು ಕಾಣಿಸುತ್ತೆ ಗೃಹ ಇಲಾಖೆ ಯಾವ ದಾರಿಯಲ್ಲಿ ನಡೀತಾ ಇದೆ, ಗೃಹ ಸಚಿವರು ಏನು ಮಾಡ್ತಾರೆ, ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನುವಂಥದ್ದು. ಇದು ಪೂರ್ಣವಾಗಿ ಸರ್ಕಾರದ ವೈಫಲ್ಯವನ್ನು ಎದ್ದು ತೋರಿಸುತ್ತೆ. ಸರ್, ಈಗ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅನಿಸ್ತದೆ ಹಿಂದೂ ಕಾರ್ಯಕರ್ತರು. ನೋಡಿ, ಈ ರೀತಿಯ ಹತ್ಯೆಗಳು ನಮ್ಮ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡತಕ್ಕಂಥದ್ದನ್ನು ಬಹಳ ವರ್ಷದಿಂದ ನಡೆದಿದೆ. ಅಂದರೆ ಇಡೀ ಸಂಘಟನೆ ಕಾರ್ಯಕರ್ತರ ಜೊತೆ ಇರುತ್ತೆ. ಈ ರೀತಿಯ ಯಾವ ಘಟನೆ ಬಂದರೂ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಮರ್ಥರಿದ್ದೀವಿ. ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು. ಮತ್ತು ಹಿಂದಿನ ಘಟನೆಗಳಾದಾಗ NIA ತನಿಖೆ ಆಗಿತ್ತು, ಇದನ್ನು ನೆನಪಿರಬೇಕು. ಹಾಗಾಗಿ ಈ ಘಟನೆಯ ಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತಗೊಳ್ಳ ಇದ್ರೆ ಇದರ ಹಿಂದೆ NIA ಏನಿದೆ ಅದಕ್ಕೂ ನಾವು ಮನವಿಯನ್ನು ಮಾಡ್ತೀವಿ. ಇದೊಂದು ಪ್ರೀ ಪ್ಲಾನ್ ಮಾಡ್ರು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಬೆನ್ನಟ್ಟಿಕೊಂಡು ಬಂದಿರುವಂಥದ್ದು, ಮತ್ತೆ ಸುಮಾರು 5 ರಿಂದ 6 ಮಂದಿ ಈ ಕೃತ್ಯವನ್ನು ಮಾಡಿರುವಂಥದ್ದು. ನೋಡಿ, ಇದು ಪೂರ್ವ ಯೋಜಿತ ಕೃತ್ಯ. 3 ಗಾಡಿಗಳಲ್ಲಿ ಬಂದಿದ್ದಾರೆ. ಅವರಿಗೆ ಹೊಡೆದಿರ್ತಕ್ಕಂಥ, ಈಗಾಗಲೇ ನಾವು ಸುಹಾಸ್ನ ಜೊತೆಗಿದ್ದವ್ರ ಹತ್ರ ಮಾತುಕತೆಗಳನ್ನು ಮಾಡಿದ್ದೀವಿ. ಹೇಳಿದ್ರೆ ಇದು ಒಂದು ದಿವಸದ ಯೋಜನೆ ಅಲ್ಲ, ಬಹಳ ನಿರಂತರವಾಗಿರ್ತಕ್ಕಂಥ, ಅವರ ಬೆನ್ನುತಾಗಿ ಮಾಡಿರ್ತಕ್ಕಂಥ. ಅದಕ್ಕೆ ಹೇಳಿದ್ರೆ ಗುಪ್ತಚರ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಗೃಹ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಇದೆಲ್ಲವೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದನ್ನು ಈ ಸರ್ಕಾರದ ವೈಫಲ್ಯ ನಮಗೆ ಇದರಲ್ಲೇ ಎದ್ದು ಕಾಣಿಸ್ತದೆ.